ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಆಲ್ರೆಡಿ ನೋಡಿರ್ತೀರ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ನೋಟಿಫಿಕೇಷನ್ ಬಂದು ನಿಮಗೆ ಮೆಸೇಜ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಗೈಸ್, ನನ್ನ ಮಗನಿಗೆ ಯಾರ್ಯಾರೆಲ್ಲ ಬರ್ಡೇ ವಿಶ್ ಮಾಡಿದರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಡೆಕೋರೇಷನ್ ಮಾಡಬೇಕು, ಡೆಕೋರೇಷನ್ ಕೂಡ ಮಾಡೋಣ. ನನ್ನ ಮಗ ಕೂಡ ಸ್ನಾನ ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ, ಇನ್ನು ಅವನಿಗೆ ಬಟ್ಟೆ ವೇರ್ ಮಾಡಿಸಿಲ್ಲ. ಬಟ್ಟೆ ವೇರ್ ಮಾಡಿಸ್ಬಿಟ್ಟು ತೋರಿಸ್ತೀನಿ ಅವನ್ನ ಹೇಗಿದ್ದಾನೆ ಅಂತ. ಹಾಗೆ ನಾವು ಡೆಕೋರೇಷನ್ ಮಾಡೋಣ ಅಂತ ಹೋದ್ವಿ. ಹೂವು ಅಕ್ಕ ಬಂದಿದ್ರು, ನಮ್ಮ ಮನೆ ಹತ್ರ ಹೂವು ತೊಗೊಳ್ಬೇಕಾಗಿತ್ತು. ನಾಳೆ ಶುಕ್ರವಾರ ಇರೋದ್ರಿಂದ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಒಂದು ಮಾರು ಹೂವು ತೊಗೊಂಡ್ವಿ ಗೈಸ್. ನಮ್ಮ ಅಮ್ಮಂದೇ ಗೈಸ್ ಇವತ್ತೆಲ್ಲ ಬರ್ಡೇ ಪಾರ್ಟಿಗೆ ನಮ್ಮ ಅಮ್ಮನೇ ರೊಕ್ಕ ಕೊಡ್ತಾ ಇರೋದು. ಇವ್ರು ನಮ್ಮ ಮನೆಯವರು ಹಂಗೆ ಮೇಕಪ್ ಆಗಿಬಿಟ್ಟು ಇವಾಗ ಕೇಕ್ ತರಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ರೆಡಿ ಮಾಡಿಬಿಟ್ಟು ಇವಾಗ ತಾನೇ ಕೆಲಸದಿಂದ ಬಂದು ಮಗನ ಬರ್ಡೇಗೆ ಮಗನೇ ರೆಡಿ ಆಗಿಲ್ಲ, ತಂದೆ ರೆಡಿ ಆಗ್ತವ್ರೆ. ಹಾಗೆ ಇಲ್ಲಿ ನಾನು ಮತ್ತು ನಮ್ಮ ಮನೆಯವರು ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಗೈಸ್. ಅದನ್ನು ಡೆಕೋರೇಷನ್ ಆಗಿ ಹಿಂದ್ಗಡೆ ಪರ್ದೆನ ಎಳೆಬಿಡೋಣ ಅಂದ್ಬಿಟ್ಟು ಎಳೆಬಿಡ್ತಾ ಇದ್ವಿ. ಹಾಗೆ ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ ಗೈಸ್. ನಿಮಗೂ ಯಾರಿಗಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನನ್ನ ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕಿರ್ತೀನಿ, ಅದರಲ್ಲಿದೆ, ಸರ್ಚ್ ಮಾಡಿ. ನಿಮಗೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೋಬೋದು ಗೈಸ್. ಹಾಗೆ ಇಲ್ಲಿ ನಮ್ಮ ತಂಗಿ ಬಂದುಬಿಟ್ಟು ನನ್ನ ಮಗ ರೆಡಿ ಮಾಡ್ತಾಯಿದ್ಲು, ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಬಂದುಬಿಟ್ಟು. ಇಲ್ಲಿ ನಮ್ಮಮ್ಮ ಏನೋ ಹೇಳ್ತಾಯಿದ್ರು, ಹಾಗೆ ಕೇಳಿಸ್ಕೊಂಡು ಅವ್ರಿಗೂ ಒಂದು ವಿಡಿಯೋ ಮಾಡಿಕೊಂಡೆ ಗೈಸ್. ತಡಿಯಾ ವಿಡಿಯೋ ಮಾಡ್ಕೊತೀನಿ. ಗುಂಡ ಆಯ್ ಮಾಡಿ ಕೇಕ್ ಕಟ್ ಮಾಡ್ತಿಪ್ಪ ಹಿಂಗ. ಹಾಗೆ ಇಲ್ಲಿ ಬಂದು ನಮ್ಮ ಅಣ್ಣ ಬಂದಿದ್ರು, ಅವರು ಊರಿಗೆ ಹೋಗ್ತಾಯಿದ್ರು. ಅವ್ರನ್ನೇ ಕರೆದ್ಬಿಟ್ಟು ಫೋಟೋ ತೆಗಿಸ್ತಾ ಇದ್ದೆ. ಅವ್ರ ಫೋನಲ್ಲಿ ತುಂಬ ಕ್ಲಿಯರಾಗಿ ಬರುತ್ತೆ ಅಂದ್ಬಿಟ್ಟು ಫೋಟೋನ ತೆಗಿಸ್ತಾ ಇದ್ದೆ. ನನ್ನ ಮಗ ಅಂತ ತುಂಬಾ ನಾಚ್ಕೊಳ್ತಾ ಇದ್ದ. ಆಮೇಲೆ ನಮ್ಮ ಅಣ್ಣನ ಕಂಡ್ರೆ ತುಂಬಾ ಭಯ, ಹಾಗಾಗಿ ಇವ್ನು ನೋಡ್ರಿ ಗೈಸ್, ಇವನು ನನ್ನ ದೊಡ್ಡ ತಮ್ಮ, ಮಕ ತೋರ್ಸಲ್ಲ. ಇವನು ಹತ್ರ ಮೊದಲೇ ಮಕ ತೋರ್ಸಲ್ಲ. ಇವನು ಎಲ್ಲರೂ ನಾಚಿಗೆತ್ತಾರೆ ಗೈಸ್ ಫೋಟೋ ವಿಡಿಯೋದಾಗ ಮಕ ತೋರ್ಸಕ್ಕೆ. ಹಾಗೆ ಇಲ್ಲಿ ಬಂದು ನಮ್ಮ ಮನೆಯವ್ರು ಕೇಕ್ ತೊಗೊಂಬಂದು ಇಟ್ಟರು. ಹಾಗೆ ಅಲ್ಲಿ ನಮ್ಮ ಮನೆಯವ್ರೇನೋ ಅವ್ರ ಫ್ರೆಂಡಿಗೆ ಕಾಲ್ ಮಾಡ್ತಾಯಿದ್ರು, ಹಾಗಾಗಿ ವಿಡಿಯೋ ಒಂದು ಮಾಡಿಕೊಂಡೆ. ನಮ್ಮ ತಮ್ಮಂದ್ರಂದ್ರೂ ತುಂಬಾ ನಾಚಿಕೆ ಗೈಸ್, ಒಬ್ಬರು ಮಗ ತೋರಿಸಲ್ಲ ವಿಡಿಯೋದಲ್ಲಿ, ಸಿಕ್ಕಾಪಟ್ಟೆ ನಾಚ್ಕೊತಾರೆ. ಹಾಗೆ ಇಲ್ಲಿ ನಮ್ಮ ಇನ್ನೊಬ್ಬರು ಅಣ್ಣ ಬಂದಿದ್ರು, ನಮ್ಮ ಮನೆಯವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಾರೆ ಇವರು. ಅವರು ಕೂಡ ನಮ್ಗೆ ಕರೆದಿದ್ವಿ, ಹಾಗಾಗಿ ಅವರು ಬಂದಿದ್ದರು. ಆಮೇಲೆ ಇಲ್ಲಿ ಇದನ್ನು ವೀಡಿಯೋ ಮಾಡ್ತಾ ಇರೋದು ನಮ್ಮ ತಂಗಿ. ಹೊರಗಡೆ ಯಾರಿದ್ದಾರೆ ಏನು ಅಂತ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ. ಇವರಂತೂ ಮಕ್ಕನೇ ತೋರಿಸಲ್ಲ ಗೈಸ್, ನಮ್ಮ ತಮ್ಮಂದ್ರು ಇವರು. ಆಮೇಲೆ ಮತ್ತೆ ಬೈತಾನೆ ಅಂದ್ಬಿಟ್ಟು ನಾನೇ ಬೇಡ ಅಂತ ಹೇಳ್ತಾಯಿದ್ದೆ. ಹಾಗೆ ಒಂದು ಪುಟ್ಟದಾಗಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ, ಯಾರ್ಯಾರು ಬಂದಿದ್ದಾರೆ ಏನು ಅಂತ. ಎಲ್ಲ ನಮ್ಮ ಮನೆ ಹತ್ರ ಏನಾದರೂ ಯಾರ್ದಾದ್ರೂ ಬರ್ಡೇ ಆದರೆ ಜಾಸ್ತಿ ಜನ ದೊಡ್ಡವ್ರಿಗಿನ್ನ ಬರೋದಂದರೆ ಚಿಕ್ಕವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಅಕ್ಕಂದ್ರು ಬಂದಿದ್ದರು. ನನಗಂದ್ರೆ ತುಂಬಾ ಖುಷಿ ಆಯಿತು ಬರ್ಡೇ ಸೆಲೆಬ್ರೇಷನಲ್ಲಿ. ಯಾಕಪ್ಪ ಅಂದರೆ ನಮ್ಮ ತಮ್ಮಂದರು 3 ಬಂದಿದ್ರಲ್ಲ, ಹಾಗಾಗಿ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲೆಲ್ಲ ಪುಟಾಣಿ ಮಕ್ಕಳುಗಳು ಎಲ್ಲ ಬಂದಿದ್ದರು. ಹಾಗೆ ನನ್ನ ಮಗನ ಕೇಕ್ ನೋಡ್ರಿ ಗೈಸ್, ಈ ಥರ ಇದೆ. ಒಂದು 2ನೇ ವರ್ಷದ ಬರ್ಡೇ ಇದು. ಹ್ಯಾಪಿ ಬರ್ಡೇ ಉದಯ್ ಅಂತ ಬರ್ಸ್ಕೊಂಬಂದಿದ್ರು ನಮ್ಮ ಮನೆಯವರು.
ಕಟ್ ಮಾಡ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಉದಯ ಜಲ್ದಿ ಎಷ್ಟೈತಿ ಹಾಗೆ ಇಲ್ಲಿ ನಮ್ಮಮ್ಮ ಕೇಕ್ ತಿನ್ಸಕ್ಕೆ ಅಂದ್ಬಿಟ್ಟು ಹೋದರು. ಅವರು ನೀ ತಿನ್ಸು ಅಂದರೆ ನನ್ನ ಮಗಳು ಕೊಟ್ಟಾಗ ಹೇಳ್ತಾಯಿದ್ರು ನೀನು ತಿನ್ಸು ಅಂತ. ಆಮೇಲೆ ನೀನೇ ತಿನ್ಸಮ್ಮ ಅಂತ ಹೇಳಿದೆ. ನನ್ನ ಮಗನ ಕೈಯಾಗೆ ಎಲ್ಲರೂ ಬಿದ್ದು ನಕ್ಕರು ಗೈಸ್. ಯಾಕಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾಯಿದ್ದ ನನ್ನ ಮಗ. ಆ ಕೇಕ್ ತಿನ್ನೋಕ್ಕೋಸ್ಕರ ಇಷ್ಟಾಗಲ ಬಾಯಿ ತೆಗಿತಾ ಇದ್ದ. ಆಮೇಲೆ ನಾನು ಎಲ್ಲರೂ ಯಾರು ಬಂದಿದ್ದಾರೆ ಅಂತ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು ಗೈಸ್. ಏನಪ್ಪ ಅಂದರೆ ನಮ್ಮ ತಂಗಿ ನಮ್ಗೆ ಗೊತ್ತಿಲ್ಲದೇ ಫೋಟೋ ಆರ್ಡ್ರ್ ಮಾಡಿದ್ದಾಳೆ. ನನಗೂ ಕೂಡ ಗೊತ್ತಿಲ್ಲ, ಆ ಥರ ಆರ್ಡ್ರ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಬಂದಿತ್ತು ಗೈಸ್. ನನಗಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡೋದ್ರಲ್ಲೇ ಅವಳು ಪ್ರಾಡಕ್ಟಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡ್ಕೊಂಬಿಟ್ಟು ಲಿಂಕ್ ಸೆಂಡ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಯಾಕಪ್ಪ ಅಂದರೆ ಅವಳು ನಾನು ಮಂತ್ ಫೋಟೋಗ್ರಫಿ ತೆಗ್ದಿರೋದನ್ನ ಫೋಟೋನೆಲ್ಲ ತೊಗೊಂಡ್ಬಿಟ್ಟು ಅವಳು ಫೋಟೋನ ಆರ್ಡ್ರ್ ಮಾಡಿಸ್ಕೊಂಡಿದ್ದಾರೆ. ಆರ್ಡ್ರ್ ಮಾಡಿಸಿದ್ದಾಳೆ. ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ನನ್ನ ತಂಗಿಗೆ ಅಂತ ಹೇಳ್ತೀನಿ ಈ ವಿಡಿಯೋದ ಮೂಲಕ. ಹಾಗೆ ಹಿಂದೆಗಡೆ ಬಂದಿರೋದು ನಮ್ಮ ಅತ್ತೆ ಗೈಸ್. ಹಾಗೆ ನೋಡಿ ಹೇಗಿದೆ ಫೋಟೋ, ತುಂಬ ಸಖತ್ತಾಗಿ ಬಂದಿತ್ತು. ನನಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದ್ದಾನೆ ನನ್ನ ಮಗ ಅಂದ್ಬಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಹೇಗಿದೆ ಅಂತಲೂ ಒಂದು ಕಮೆಂಟ್ ಮಾಡಿ ಗೈಸ್. ಹಾಗೆ ಇಲ್ಲಿ ನಮ್ಮ ಅತ್ತೆ ನನ್ನ ಮಗನಿಗೆ ಕೇಕ್ ತಿನ್ನಿಸ್ತಾ ಇದ್ರು. ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಗೈಸ್. ಅವನು ಯಾಕೋ ತುಂಬ ತಲೆ ಹರಟೆ ಮಾಡ್ತಾ ಇದ್ದ. ಆಮೇಲೆ ಅವನಿಗೆ ದೃಷ್ಟಿ ಕೂಡ ಆಗಿತ್ತು. ಬರ್ಡೇ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮಮ್ಮ ಎಲೆ ಎಲ್ಲ ಸುಟ್ಟುಬಿಟ್ರು. ಆಮೇಲೆ ಇವರು ನಮ್ಮ ಮನೆಯವರು ಮತ್ತು ನಮ್ಮಮ್ಮ ನಮ್ಮ ಅತ್ತೆ ಮೂವರು ಸೇರ್ಕೊಂಡ್ಬಿಟ್ಟು ಬಂದಿರೋರಿಗೆಲ್ಲ ಕೇಕು ಮತ್ತು ಖಾರ ಹಾಕ್ಕೊಡ್ತಾಯಿದ್ರು. ಹಾಗೆ ಅಲ್ಲಿ ನನ್ನ ಮಗಳು ಕೂತ್ಕೊಂಡು ಅಲ್ಲೇ ತಿಂತಾಯಿದ್ಲು. ಸಿಕ್ಕಾಪಟ್ಟೆ ನಕ್ಬಿಟ್ಟು ಗೈಸ್. ಆಮೇಲೆ ಇಲ್ಲಿ ಎಲ್ಲರಿಗೂ ನಮ್ಮ ಅಕ್ಕಂದ್ರು ಅವರೆಲ್ಲರೂ ಬಂದಿದ್ರಲ್ಲ, ಅವ್ರಿಗೆ ಕೂತ್ಕೊಂಡು ಇಲ್ಲೇ ತಿನ್ನಿರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕೂಡ ಹಾಕ್ಕೊಡ್ತಾಯಿದ್ವಿ. ಹಾಗೆ ಇಲ್ಲಿ ನಮ್ಮ ಅತ್ತೆ ನಮ್ಮ ತಮ್ಮಂದ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳಕ್ಕೋಸ್ಕರ ನಿಂತ್ಕೊಂಡಿದ್ರು. ಅವರು ಅವ್ರ ಮಗಕ್ಕೆ ಕೇಕ್ ಹಚ್ತಾರೆ ಅಂದ್ಬಿಟ್ಟು ಬೇಡ ಅಂತ ಇದ್ರು. ಹಾಗೆ ಪರವಾಗಿಲ್ಲ ಅಂದ್ಬಿಟ್ಟು ನಿಂದಿಸ್ಕೊಂಡ್ಬಿಟ್ಟು ತೆಗ್ಸಿದ್ವಿ. ನಮ್ಮ ಅತ್ತೆಗೆ ನಮ್ಮ ತಮ್ಮಂದ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್ ಈ ಬರ್ಡೇ ಸೆಲೆಬ್ರೇಷನಲ್ಲಿ. ಇಲ್ಲಿ ನಮ್ಮ ಅತ್ತೆ ಕೊಡ್ತಾಯಿದ್ರು ಕೇಕ್ನ ಎಲ್ಲರಿಗೂ. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನಮ್ಮ ತಂಗಿ ಸ್ಮೈಲ್ ನೋಡ್ರಿ. ಇಲ್ಲಿ ಬಂದು ನಮ್ಮ ಮಾಮನ ಮಗಳು ಮತ್ತು ನಮ್ಮ ಮಾಮ ಇವರೇ ನೋಡಿ ನಮ್ಮ ಮಾಮ. ಆಮೇಲೆ ಇಲ್ಲಿ ನಮ್ಮ ಅಕ್ಕಂದರು ಮತ್ತು ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲರೂ ಬಂದಿದ್ದರು. ಇಲ್ಲಿ ಫೈನಲಿ ಊಟ ಮಾಡೋಕೆ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡ್ರು ಗೈಸ್. ನಮ್ಮಮ್ಮ ಅವರೆಲ್ಲರೂ ನಾನು ಆಮೇಲೆ ಊಟ ಮಾಡ್ತೀನಿ ಅಂದ್ಬಿಟ್ಟು ಊಟ ಮಾಡೋಕ್ಕೋಸ್ಕರ ಅವ್ರನ್ನ ಕುಂಡಿಸಿದೆ. ಯಾಕಪ್ಪ ಅಂದರೆ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರು ಅಂದ್ಬಿಟ್ಟು ಅವ್ರು ಬರೋ ತನಕ ಊಟ ಮಾಡಲಿಲ್ಲ.
ಆದರೂ ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದ್ರಿಂದ ಕಾರಣ ನಾನು ಊಟ ಮಾಡೋಣ ಅಂತ ನೋಡಿದೆ. ಆಮೇಲೆ ಅವ್ರು ಬಂದರು. ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳು ಯೂಟ್ಯೂಬಲ್ಲಿ ಸಾಂಗ್ ಹಚ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ಲು ನನ್ನ ಮಗಳು ಮತ್ತು ನನ್ನ ಮಗ. ಅದನ್ನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ಯಾಕಪ್ಪ ಅಂದರೆ ಕಾಪಿರೈಟ್ ಬಂದರೆ ನನಗೆ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೆ ಗೈಸ್. ತುಂಬ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ನ. ಅವಳದು ಕೂಡ ಇವಾಗ ಹತ್ತತ್ರನೇ ಇದೆ ಅಂತಲೇ ಹೇಳ್ಬೋದು ಆ್ಯನ್ವಲ್ ಡೇ ಫಂಕ್ಷನ್ನು. ನೋಡೋಣ ಆ್ಯನ್ವಲ್ ಡೇ ಫಂಕ್ಷನ್ಗೆ ಏನಾದರೂ ಕಲಿತ್ರೆ ಬ್ಲಾಗ್ನ ಮಾಡ್ತೀನಿ. ಹಾಗೆ ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಇಷ್ಟ ಆಗಿತ್ತು ಗೈಸ್. ನನಗಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪರ್ಸ್ನಲಿ. ಹಾಗೂ ಒಬ್ಬೊಬ್ಬರು ಮಿಸ್ ಆದರು, ಏನು ಮಾಡೋಕ್ಕಾಗಲ್ಲ. ಸಮಯ ಫ್ರೆಂಡ್ಸ್ ತಡಿಯವ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಬ್ಲಾಗ್ನ ಪೂರ್ತಿ ನೋಡಿದ್ದೀರಾ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.